ನೀಲಾ ಕುಕಿಂಗ್ ಚಾನೆಲ್ಗೆ ಇವತ್ತು ಬಾಳೆ ಹೂವಿನ ಪಲ್ಯ ಯಾವ ರೀತಿ ಮಾಡೋದಂತ ನೋಡೋಣ. ಇದು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಕ್ಕಳು ಮತ್ತು ದೊಡ್ಡವರು ತುಂಬ ಇಷ್ಟಪಟ್ಟು ತಿನ್ನೋ ಥರ ರೆಸಿಪಿನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಅದು ಹೆಂಗೆ ಕ್ಲೀನ್ ಮಾಡೋದಂತ ನೋಡೋಣ. ಆ ಫ್ಲವರ್ನ ಬಿಡಿಸಿ ಎತ್ತಿ ನೋಡಿ, ಈ ಥರ ಮುಂದೆ ಪರದೆ ಥರ ಇರೋದು ಪೇಪರ್ದು, ಮತ್ತು ಅಲ್ಲಿ ಬ್ಲ್ಯಾಕ್ ಥರ ಇದೆಯಲ್ಲ ಅದನ್ನು ಹಿಂಗೆ ಕಿತ್ತಿ ಹೇಳಿದ್ರೆ ಈಸಿಯಾಗಿ ಬರುತ್ತೆ. ಇದೇ ರೀತಿ ಎಲ್ಲದರಲ್ಲೂ ಹೂದಲ್ಲಿ ಇರೋ ಥರ ಆ ಕಪ್ಪುದು ಮತ್ತು ಮುಂದೆ ಇರೋ ಪೇಪರ್ ಥರ ಇರೋ ಪರ್ದೆನೂ ನೀವು ಎತ್ಕೊಬೇಕು ನೀಟಾಗಿ. ನೋಡಿರಿ, ಈ ಥರ ನೀಟಾಗಿ ನೀವು ಎತ್ಕೊಬೇಕು ಎಲ್ಲನೂ. ಮೊದಲೇ ಪಲ್ಯ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದಾಗ ಈ ಥರ ಮಾಡಿ ಇವಾಗೆಲ್ಲ ಎತ್ತದೆ, ಮತ್ತು ಲಾಸ್ಟಲ್ಲಿ ಇರೋದನ್ನ ಅದರಲ್ಲಿ ಕಲರ್ ಬರೋ ಗಂಟ ಅದನ್ನ ಎತ್ತಿ, ಮತ್ತು ವೈಟಿಗಿರೋದು ಇದೇ ಇಂಪಾರ್ಟೆಂಟು. ಇದನ್ನು ನೋಡಿ, ಈ ಥರ ಚಾಕಲ್ಲಿ ನಾವು ಉದ್ದುದ್ದಕ್ಕೆ ಹಿಂಗೆ ಮಾಡಿ ಚಿಕ್ಕ ಚಿಕ್ಕದಾಗಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನೀವು ಕಟ್ ಮಾಡ್ಕೊಬೇಕು. ಕಟ್ ಮಾಡ್ಕೊಂಡು ಆಗಿದ ತಕ್ಷಣ ಬ್ಲ್ಯಾಕಾಗಿ ಆಗಿಬಿಡುತ್ತೆ, ಹತ್ತತ್ರ ಬಾಳೆಕಾಯಿ ಥರನೇ. ಇವಾಗ ಒಂದು ಬೌಲಲ್ಲಿ ಅರಿಶಿನ ಮತ್ತು ನೀರು ಹಾಕಿಬಿಟ್ಟು ಅದರೊಳಗೆ ಹಾಕ್ಕೊಳ್ರಿ, ಜಾಸ್ತಿ ಕಪ್ಪು ಆಗಲ್ಲ. ಇವಾಗ ಇದನ್ನು ನಾವು ಕುದಿಸ್ಕೊಬೇಕು ಚೆನ್ನಾಗೆ. ಒಂದು 2-3 ನಿಮಿಷ ನಾವು ಬೇಯಿಸ್ಕೊಂಡ್ರೆ ಸರಿ. ನೋಡಿ, ಇವಾಗ ನೀರಲ್ಲಿ ನಾನು ಅರಿಶಿನ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ಇನ್ನೊಂದು ತಪ್ಪಲೆಗೆ ಬದಲಾಯಿಸ್ಕೊಂಡು ನೀರಲ್ಲಿ ಹಾಕ್ಕೊತಾ ಇದ್ದೀನಿ. ಮತ್ತು ನಾವು ಇವಾಗ ಬಸ್ಸಾರು ಮಾಡಬೇಕಾದ್ರೆ ಸೊಪ್ಪನ್ನ ಯಾವ ರೀತಿ ಬೇಯಿಸ್ತೀವಿ ಆ ರೀತಿಯೇ, ಅಷ್ಟು ಸಾಫ್ಟ್ ಆದರೆ ಸಾಕು, ಜಾಸ್ತಿ ಸಾಫ್ಟ್ ಆಗೋದು ಬೇಡ. ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಯಾವ ರೀತಿ ಬೇಯಿಸ್ಕೊಬೇಕು ಅಂತ. ನೋಡಿರಿ, ಹಿಂಗೆ ಮುಟ್ಟಿ ನೋಡಿದಾಗ ಅದು ಮ್ಯಾಶ್ ಆಗೋ ಥರ ಇರಬೇಕು. ಇವಾಗ ಚೆನ್ನಾಗಿ ಬೆಂದಿದೆ. ನಾವು ಇವಾಗ ಏನು ಮಾಡಬೇಕು, ಇವಾಗ ಸೋಗಿಸ್ಕೊಬೇಕು ಚೆನ್ನಾಗಿ. ಮಾಮೂಲಿ ಸೊಪ್ಪನ್ನ ಹೆಂಗೆ ಸೋಗಿಸ್ಕೊತೀವಿ ಆ ಥರ ಸೋಗಿಸ್ಕೊಬೇಕು. ಇವಾಗ ಅದನ್ನು ಒಗ್ಗರಣೆ ಮಾಡೋಕ್ಕೆ ಪಾತ್ರೆ ಗ್ಯಾಸಲ್ಲಿ ಇಕ್ಕಿದ್ದೀನಿ. ನೋಡಿರಿ, ಸೋಗಿಸ್ಕೊತಾ ಇದ್ದೀನಿ. ಈ ರೀತಿ ಸೋಗಿಸ್ಕೊಂಬಿಟ್ಟು ಅದರಲ್ಲಿರೋ ನೀರೆಲ್ಲ ಸೋರಿದ್ರೆ ಸಾಕು, ಜಾಸ್ತಿ ಕಪ್ಪು ಆಗಿಲ್ಲ. ಆದ್ರಿಂದನೇ ಹೇಳಿದ್ದು ಅರಿಶಿನ ನೀರಲ್ಲಿ ತೊಳೆದಿಟ್ಟು ಹಾಕ್ಕೊಳ್ಳಿ ಅಂತ. ಇವಾಗ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ರೀತಿ ಹಾಕ್ಕೊಬೋದು. ಮತ್ತು ದೊಡ್ಡ ಸೈಜ್ ಈರುಳ್ಳಿ 2-3 ಒಣಗಿನ ಮೆಣಸಿನ್ಕಾಯಿ, 1 ಗಡ್ಡೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಎಲ್ಲನೂ ಚೆನ್ನಾಗಿ ನೀಟಾಗಿ ಕಟ್ ಮಾಡ್ಕೊಂಡು ಇದ್ರೊಳಗೆ ಹಾಕ್ಕೊಬೇಕು. ಬೆಳ್ಳುಳ್ಳಿನ ಜಜ್ಜಿಕೊಳ್ಳಿ. ನಿಮ್ಮ ಸಿಪ್ಪೆ ಸಮೇತ ನಿಮ್ಗೆ ಇಷ್ಟ ಆಗಲ್ಲ ಅಂದರೆ ಸಿಪ್ಪೆ ಬಿಡಿಸ್ಕೊಂಡಾದರೂ ಜಜ್ಕೊಬೋದು. ಹಾಕಿ ಈರುಳ್ಳಿ ಬಂದು 3/4% ಚೆನ್ನಾಗಿ ಕ್ರಂಚಿ ಥರ ಬೇಯಬೇಕು. ಇವಾಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ. ಇವಾಗ ಬಾಳೆ ಹೂವನ್ನ ಚೆನ್ನಾಗಿ ಬೇಯಿಸ್ಕೊಂಡು ನೀರು ಸೋಗಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ ಆ ಬಾಳೆ ಹೂವನ್ನ ಇದ್ರೊಳಗೆ ಹಾಕ್ಕೊಬೇಕು. ಆಲ್ರೆಡಿ ಚೆನ್ನಾಗಿ ಬೆಂದಿದೆ. 2-3 ನಿಮಿಷ ಉಪ್ಪು ಮತ್ತು ಖಾರ ಸೆಟ್ ಆಗೋ ಥರ ನಾವು ಬೇಯಿಸ್ಕೊಂಡ್ರೆ, ಫ್ರೈ ಮಾಡಿಕೊಂಡ್ರೆ ಸರಿಯೇ. ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾವಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಬಾಳೆ ಹೂವು ಬೇಯಿಸುವಾಗ ಏನು ಉಪ್ಪು ಹಾಕಿಲ್ವಲ್ಲ, ಈರುಳ್ಳಿ ಫ್ರೈ ಮಾಡುವಾಗೂ ಉಪ್ಪು ಹಾಕಿಲ್ಲ. ಆದ್ದರಿಂದ ಚೆನ್ನಾಗಿ ಧಾರಾಳವಾಗಿ ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕು, ಖಾರ ಬೇಕು ನೋಡಿಕೊಂಡು ನೀವು ಇಲ್ಲಿ ಹಾಕ್ಕೊಬೋದು. ಇಲ್ಲಿ ನೀವು ಚಿಲ್ಲಿ ಫ್ಲೇಕ್ಸ್ ಕೂಡ ನೀವು ಆ್ಯಡ್ ಮಾಡ್ಕೊಬೋದು. 2-3 ನಿಮಿಷ ಗಂಟ ಬಾಳೆ ಹೂವು ಫ್ರೈ ಆಗಿದೆ. ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸಿ ಈ ಥರ ತಿರುಗಿ ಕೊಟ್ಟರೆ ಸರಿ, ಬಿಸಿ ಬಿಸಿಯಾಗಿರೋ ಬಾಳೆ ಹೂವು ರೆಡಿ. ಇವಾಗ ತೋರಿಸ್ತೀನಿ ನೋಡಿರಿ ಯಾವ ರೀತಿ ಬೆಂದಿದೆ ಅಂತ. ನಾನು ಫಸ್ಟ್ ಟೈಮ್ ಬಾಳೆ ಹೂವು ಪಲ್ಯ ಮಾಡಿರೋದು. ಫಸ್ಟ್ ಟೈಮ್ ತಿನ್ನುವಾಗಲೇ ನನಗೆ ತುಂಬ ಇಷ್ಟ ಆಯಿತು. ಆದ್ರಿಂದಲೇ ನಾನು ವೀಡಿಯೋ ಬ್ಲಾಗ್ ಹಾಕ್ತಾ ಇರೋದು. ನಿಮ್ಗೆ ಯಾರ್ಯಾರಿಗೆ ಬಾಳೆ ಹೂವು ತಿನ್ನೋಕ್ಕೆ ಇಷ್ಟ ಇಲ್ಲ ಅಂತ ಇರ್ದಿರೋ ಇದೇ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಕಮೆಂಟ್ ಮೂಲಕ ತಿಳಿಸಿ.